ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನಾನು ಯಾರ ಪರ ಇಲ್ಲ, ಯಾರ ವಿರೋಧಿಯೂ ಅಲ್ಲ. ಜಾತ್ಯತೀತ ನಿಲುವು ಹೊಂದಿದ ಕಾಂಗ್ರೆಸ್ ಪಕ್ಷ. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ಚಲುವರಾಯಸ್ವಾಮಿ ಹೇಳಿಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ನಕಲಿ ವೈದ್ಯರ ಹಾವಳಿ. ನಕಲಿ ವೈದ್ಯರ ಮೇಲೆ ಹದ್ದಿನ ಕಣ್ಣು ಇಟ್ಟಿರುವ ಆರೋಗ್ಯ ಇಲಾಖೆ. ಮಂಗಳವಾರ ಬಡ್ಕಲ್ ಗಲ್ಲಿಯ 2 ಕ್ಲಿನಿಕ್ ಮೇಲೆ ದಾಳಿ. ಭೂಮಿಯನ್ನು ವಿಷಕಾರಿ ಮಾಡುತ್ತಿರುವ ರಾಸಾಯನಿಕ ಕೃಷಿ. ವಿಷಬಿತ್ತ ವಿಷವನ್ನೇ ಉತ್ಪಾದಿಸುವ ಆತಂಕಕಾರಿ ಬೆಳವಣಿಗೆಯಾಗಿದೆ. ವಿಷಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟ ಸಾವಯವ ಪದ್ಧತಿ. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ನಾನು ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ. ಡಿಸಿಎಂ ಸ್ಥಾನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಹೈಕಮಾಂಡ್ ನೋಡತ್ತೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ನಾನು ಯಾರ ಪರ ಇಲ್ಲ, ಯಾರ ವಿರೋಧ ಅಲ್ಲ. ಡಿಸಿಎಂ ಸ್ಥಾನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ಪಕ್ಷ ನಾನು ಯಾರ ಪರನೂ ಇಲ್ಲ, ಯಾರ ಇಲ್ಲ. ಪಕ್ಷದ ಹೈಕಮಾಂಡ್ ಇದೆ ನಮ್ಮಲ್ಲಿ. ಸರಿ, ಖಾಲಿ ಇಲ್ವಲ್ಲ, ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು. ದಲಿತರಿಗೂ ಕೊಡಬಾರ್ದು ಅಂತಿಲ್ಲ, ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ, ಬ್ಯಾಕ್ವರ್ಡ್ ಕೊಡಬಾರ್ದು ಅಂತಿಲ್ಲ. ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ. ಜೊತೆಗೆ ನಮ್ಮದು ಸೆಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶನೂ ಇಲ್ಲ, ಹಿಂದಿನ ನಡ್ಕೊಂಡು ಬಂದಿಲ್ಲ. ಬಟ್ ಅವರವರು ವೈಯಕ್ತಿಕವಾಗಿ ಕೆಲವರು ಮಾತನಾಡಿದರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ. ಪಕ್ಷ ಅವ್ರ ಜೊತೆನಲ್ಲಿ ಅವಶ್ಯಕತೆ ಇದ್ದರೆ ಕರೆದು ಮಾತಾಡ್ತಾರೆ, ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ. ಅದನ್ನೆಲ್ಲ ನಾವು ಮಾತನಾಡ್ತಕ್ಕಂಥದ್ದು, ನಾನು ನಮ್ಮ ಸಹೋದ್ಯೋಗಿಗಳು ಮಾಡಿದ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಕೊಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಕೃಷಿ ಇಲಾಖೆ ಕೊಟ್ಟಿದ್ದಾರೆ, ಅದರ ಸಮಸ್ಯೆ ಬಗ್ಗೆ ರೈತರಿಗೆ ಏನಾದ್ರು ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ಏನು ಮಾಡಕ್ಕೆ ಸಾಧ್ಯ ಅದನ್ನು ಮಾಡೋಣ. ಪಕ್ಷದ ಜವಾಬ್ದಾರಿಯನ್ನ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಷ್ಟ್ರ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ತೀರ್ಮಾನ ಮಾಡಿ. ಯಾವುದೇ ಚರ್ಚೆ ಅಲ್ಲ. ಬೈ ಎಲೆಕ್ಷನ್ ಪಕ್ಷದ ಅಧ್ಯಕ್ಷರಿಗೆ ಅದು ನಮ್ಮದು ಜಾತ್ಯತೀತ ನಿಲುವು ಇರುವ ಪಕ್ಷ ಕಾಂಗ್ರೆಸ್. ವೈಯಕ್ತಿಕವಾಗಿ ಕೆಲವರು ಮಾತನಾಡಿದ್ದಾರೆ, ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷದ ಜವಾಬ್ದಾರಿ ಅಧ್ಯಕ್ಷರು ಮುಖ್ಯಮಂತ್ರಿ ಇದ್ದಾರೆ, ನೋಡಿಕೊಳ್ತಾರೆ. ಡಿಸಿಎಂ ಚರ್ಚೆ ವಿಚಾರದ ಕುರಿತು ನಾನು ಮಾತನಾಡಲ್ಲ ಎಂದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರ ದೂರಿನ ಹಿನ್ನೆಲೆ ಬಡ್ಕಲ್ ಗಲ್ಲಿಯಲ್ಲಿ 2 ಕ್ಲಿನಿಕ್ಗಳ ಮೇಲೆ ಜಿಲ್ಲಾ ಆರೋಗ್ಯ ಇಲಾಖೆ ದಾಳಿ ನಡೆಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಮುಂದಾಗಿದ್ದು, ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಬಡ್ಕಲ್ ಗಲ್ಲಿಯಲ್ಲಿ 2 ಕ್ಲಿನಿಕ್ ಮೇಲೆ ಮಂಗಳವಾರ ದಾಳಿ ನಡೆದ ಘಟನೆ ನಡೆದಿದೆ. ಕಿತ್ತೂರಿನ ನಕಲಿ ವೈದ್ಯ ಲಾರ್ಡ್ ಖಾನ್ ಪ್ರಕರಣ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಆರೋಗ್ಯ ಇಲಾಖೆ ಎಲ್ಲೆಲ್ಲಿ ಸಾರ್ವಜನಿಕರು ದೂರು ನೀಡ್ತಾರೋ ಆಯಾ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ನಕಲಿ ವೈದ್ಯರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಜಿಲ್ಲೆಯ ನಕಲಿ ವೈದ್ಯರ ಮೇಲೆ ಹದ್ದಿನ ಕಣ್ಣು ಇಟ್ಟಿರುವ ಆರೋಗ್ಯ ಇಲಾಖೆ ನಗರದ ಶಿವ ಕ್ಲಿನಿಕ್ ಮತ್ತು ಗುರುಕೃಪಾ ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ಆಸ್ಪತ್ರೆಯ ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ಶಿವ ಕ್ಲಿನಿಕ್ಗೆ ನೋಟಿಸ್ ನೀಡಿದೆ ಎಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಬಂದಾಗಿಂದ ಎಲ್ಲಿ ನಕಲಿ ವೈದ್ಯಕರು ಕಂಡು ಬಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ವಿಸಿಟ್ ಮಾಡಿ ಸೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಇದು ಬಡ್ಕಲ್ ಗಲ್ಲಿ ಬೆಳಗಾಂ. ಸೊ ಇಲ್ಲಿ ಶಿವ ಕ್ಲಿನಿಕ್ ಅಂತ ಏನು ಕ್ಲಿನಿಕ್ ನಡೀತಾ ಇರ್ತಲ್ಲ, ಇದು ಹೊರಗಡೆ ನೋಡಿದರೆ ಗೈನಕಾಲಜಿ ದೇವನಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಒಳಗಡೆ ಬಂದು ನೋಡಿದರೆ ಮಾಡುವಂಥ ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇದೆ. ಇಲ್ಲಿ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು, ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟು ಜನ ಇದು ಹೋಗಿ ಬಂದು ನಮ್ಮ ಮುಂದೆ ಎಷ್ಟು ಜನ ಬಂದು ಪೇಷಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ಏನು ಗೈನಕಲು ಇಲ್ಲ ಡೆಲಿವರಿ ಏನು ಮಾಡ್ತಿದ್ದಾರೆ ನೋಡಿದ್ರಾಗಿಲ್ಲ, ಎಲ್ಲರೂ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಪೌಡ್ರ್ ಆಯಿತು ಅಥವಾ ಕ್ರೀಮ್ ಬಂದು ತೊಗೋತಾ ಇದ್ದಾರೆ.
ಸೊ ಡಾಕ್ಟರ್ ಮೇಲ್ಗಡೆ ತೋರಿಸ್ತಾ ಇರೋದು ಅಲೋಪತಿ ಡಾಕ್ಟರು, ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಫೇಕ್ ಅನಿಸುತ್ತೆ. ಅದು ಜೆರಾಕ್ಸ್ ಕಾಪಿ ಹಚ್ಚಿದ್ದಾರೆ. ಅವರೆಲ್ಲ ಡಾಕ್ಟರ್ ಇದ್ದಾರೆ ಕೇಳಿದರೆ ಮುನ್ನೋಳಿಯಲ್ಲಿದ್ದಾರೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆ ಡಾಕ್ಟರ್ ಇಲ್ಲದೆ ಮತ್ತು ಇವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ಎರಡನೇದು ನಮ್ಮಲ್ಲಿ ನಮ್ಮ KPM ನೋಡಲ್ ಆಫೀಸರ್ ಡಾಕ್ಟರ್ ಭೂವಿ ಇದ್ದಾರೆ, ಅವ್ರು ಗೈನಕಾಲಜಿಸ್ಟು. ಸೊ ಗೈನಕ್ಕೆ ಸಂಬಂಧ ಏನಿದೆ ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ಎಲ್ಲೋ ಯಾವುದೋ ಪೇಷಂಟ್ ಗೈನಕ್ ಪೇಷಂಟ್ ನೋಡಿದಂಥ ಯಾವುದೋ ಸಾಕ್ಷ್ಯಾಧಾರ ಇಲ್ಲ. ಇಲ್ಲೆಲ್ಲ ಬಂದಂಥ ಪೇಷಂಟ್ ಹೆಸರಿದೆ, ಅವರು ಏನು ಕೊಟ್ಟಿದೆ ಕೊಡೋಂಥ ಟ್ರೀಟ್ಮೆಂಟ್ ನೋಡಿದರೆ ಆಯುರ್ವೇದಿಕ್ ನಮ್ಮ ಆಯುಷ್ ಡಾಕ್ಟರ್ಸ್ ಬಂದಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡ್ರ್ ಇದೆ, ಕ್ರೀಮ್ ಇದೆ, ನೋ ಡ್ರಾಪ್ಸ್ ಇದೆ. ಫೇಶಿಯಲ್ ಎದೆಗೆ ಯಾರೋ ಬಂದು ಕೇಳ್ತಾರೆ ಡೇ ಕ್ರೀಮು ನೈಟ್ ಕ್ರೀಮು ಭಾಳ ಫೇಮಸ್ ಅಂತೇಳಿ ತೊಗೊಲಿಕ್ಕೆ ಬರ್ತಾರೆ. ಅಂದರೆ ಸರ್ಕಾರಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣ ಇದಾದ್ಮೇಲೆ ಕೆಲವೊಂದಿಷ್ಟು ಜನ ಅಂದರೆ ಈ ಅಲೋಪತಿ ಹೆಸರಿನಲ್ಲಿ ಗಂಡು ಸಂತಾನ ಆಗಬೇಕು ಅಂತೇಳಿ ಮುಂಚೆನೇ ಈ ರೀತಿ ನೋಸ್ ಡ್ರಾಪ್ಸು ಆಮೇಲೆ ಪೌಡ್ರು ಆಮೇಲೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾರೆ ಅನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ ನಿಮಗೆ ಗಂಡು ಸಂತಾನ ಆಗುತ್ತೆ ಇದನ್ನೆಲ್ಲ ತೊಗೊಂಡ್ರೆ. ಅದೇ ಥರ ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ. ಇಲ್ಲಿ ತೊಗೊಂಡ್ರೆ ಪೌಡ್ರ್ ಅಂದರೆ ಶಕ್ತಿ ಬರುತ್ತೆ, ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡಿ ನಾವು ಬಂದಿದ್ದೀವಿ. ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ KPM ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡು ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು? ನಾವು ಬರೋಕ್ಕಿಂತ ಮುಂಚೆ 3 ವರ್ಷದಿಂದ ಈ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು. ವಾರ್ನಿಂಗ್ ಆಗಿ ಎಲ್ಲ ಇವ್ರು ಸೀಲ್ ಮಾಡಿದ್ರು. ಆದರೂ ಮತ್ತೆ ಹೇಗೆ ನಡೀತಾ ಇದೆ? ಮತ್ತೀಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ. ಮತ್ತೀಗ ನಮಗೆ ರಿಪೀಟೆಡ್ಲಿ ಲಾಸ್ಟ್ 1 ವೀಕಿಂದ ಕಂಪ್ಲೇಂಟ್ ಬರ್ತಾ ಇತ್ತು. DC ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು DC ಅವರಿಗೆ ಗಮನಕ್ಕೆ ತಂದಾಗ DC ಅವರು ಅಗದಿ ಸ್ಟ್ರಿಕ್ಟಾಗಿ ಕ್ರಮ ವಹಿಸ್ತು ಅಂತ ಹೇಳಿದರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ತಂದೆ ಆಲಯಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಕುಲಂಕುಷ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಸ್ವಲ್ಪ ಇಲ್ಲಿಗಲ್ ಅಂತ ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡೋಕೆ ಆರ್ಡರ್ ಮಾಡಿದ್ವಿ. ಅಂದರೆ ಗೈನಕಾಲಜಿ ಅಂತ ಹೆಸರಿಟ್ಟಿದ್ದು ಅದೇ ಭ್ರೂಣಲಿಂಗ ಪತ್ತೆ ಸಲುವಾಗಿ ಅಥವಾ ಈ ರೀತಿ ಅನುಮಾನ ಮೂಡುತ್ತಂತ ಅಲ್ಲ, ಇವರು ಸ್ತ್ರೀ ರೋಗ ತಜ್ಞ ಅಂತ ಹಾಕಿದ್ದಾರೆ. ಬಟ್ ಒಳಗಡೆ ನೋಡಿದರೆ ಅಂಥ ಭ್ರೂಣ ಹತ್ಯೆ ಮಾಡೋಂಥ ಯಾವ ಆ್ಯಕ್ಟಿವಿಟಿ ಇದೆ, ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಗಂಡು ಸಂತಾನ ಆಗಬೇಕು ಅಂತೇಳಿ ಆ ಥರ ಔಷಧಿ ಪೌಡ್ರು ಎಲ್ಲ ಇಟ್ಕೊಂಡಿದ್ದಾರೆ, ಕ್ರೀಮ್ಸು ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅಂದರೆ ಜಾಸ್ತಿ ಲೈಂಗಿಕ ಸಾಮರ್ಥ್ಯ ಬರುತ್ತಂತ. ಸೊ ಅದಕ್ಕೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಹೇಳಕ್ಕೆ ಬರಲ್ಲ. ಅದಕ್ಕೆ ನಾವು ಆಯುಷ್ ಡಾಕ್ಟರ್ಸ್ ಬಂದಿದ್ದಾರೆ, ಆಮೇಲೆ ಡ್ರಗ್ ಕಂಟ್ರೋಲರ್ ಬಂದಿದ್ದಾರೆ. ಅವ್ರಿಗೆ ಕುಲಂಕುಷವಾಗಿ ಅದು ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಸೊ ಇದರಿಂದ ಕಂಟೆಂಟ್ ಏನಿದೆ ಅದು ಚೆಕ್ ಮಾಡಿಸ್ತೀವಿ. ನನಗೆ ಸುಮಾರು ಲಾಸ್ಟ್ 1 ವಾರದಿಂದ ತುಂಬ ಜನ ಇಲ್ಲಿ ಲೋಕಲ್ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಭಾಳ ಜನ ಬರ್ತಾ ಇದ್ದಾರೆ, ಇವರಿಗೆ ಪೌಡರ್ ಅಂತ ಹೇಳಿ ಹೈ ಡೋಸ್ ಗುಡಿ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ಮರಳಾಗಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಇದನ್ನು ನಾವು DC ಅವ್ರ ಗಮನಕ್ಕೆ ತಂದುಬಿಟ್ಟು ಸೊ ಇದ್ರ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ವಯಸ್ಸರು ಏನಿದ್ದಾರೆ ಸರ್, ಫ್ಯಾಮಿಲಿಯಲ್ಲಿ ಒಂದು 3-4 ಜನ ಈ ರೀತಿನೇ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಸ್ಥಳೀಯರು. ಸೊ ಅದೇ ಇವಾಗ ಇವ್ರನ್ನು ಈ ಹಾಸ್ಪಿಟಲ್ ಸೀಸನ್ ಆದ ನಂತರ ಇವಾಗ ಮುಂದಿನ ಇವರು ತನಿಖೆ ಮಾಡಿದಾಗ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನಮ್ಗೆ 3 ಕಡೆ ಮಾಡ್ತಾ ಇರೋ ಗೊತ್ತಿದೆ, ಅಲ್ಲಿ 3 ಕಡೆ ರೇಡ್ ಮಾಡಿದ್ದೀವಿ. ಪ್ರಶ್ನಿಸಿದವ್ರ ಮೇಲೆ ಗುಂಡಾವರ್ತನೆ ತೋರ್ತಾರಂತ ನೋಡಿ, ನಾವು ಕಾನೂನು ಕ್ರಮ ತಗೋತಾ ಇದ್ದೀವಿ. ಇದ್ರ ಮೇಲೆ ವೈಯಕ್ತಿಕ ಏನಿಲ್ಲ, ನಾವು ಇದು ಜನರಿಗೆ ತೊಂದರೆ ಆಗೋದಂತ ನೋಡ್ಕೊಳ್ತಾ ಜವಾಬ್ದಾರಿ ನಮ್ಮದು. ಇವಾಗ ಈ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಟೀಮ್ ಅವ್ರು ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಇಂಥ ಹಾಸ್ಪಿಟಲ್ ಇದೆ ಅಂತ ಅಲ್ಲಿ ಒಂದು ಎಲ್ಲ ಇದೆ ಅಂತ ಸೀಸ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮಾಡ್ತಾ ಇದ್ದಾರೆ ಅವರು. ಇವ್ರು ನಂಗೆ ಅಷ್ಟು ಮಾಹಿತಿ ಇಲ್ಲ. ನಮಗೆ ಸದ್ಯಕ್ಕೆ 3 ಕಡೆ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಒಂದು ಇದು ಹಾಸ್ಪಿಟಲು, ಇನ್ನೊಂದು ಪ್ರೊಡಕ್ಷನ್ ಸೆಂಟರ್ ಅಂತಲೇ ಹೇಳ್ತಾರೆ ಅವರು. ಎಲ್ಲಿ ಪೌಡರ್ ಎಲ್ಲಿ ತಯಾರು ಮಾಡ್ತಾರೆ ಅಂತೇಳಿ ಸಾಂಬಾರು ಇದೆ ಅಂತ ಹೇಳಿದ್ರು. ಅಲ್ಲಿ ಟೀಮ್ ಹೋಗಿ ಬಂದಿದೆ. ಈಗ ಅಲ್ಲಿ ಒಂದು ಪೊಲೀಸ್ ಸೊ ಜನರು ನಾ ಹೇಳ್ಬೇಕಾದ್ರೆ ಜನರೇ ಸ್ವಲ್ಪ ಎಚ್ಚೆತ್ತಿ ಸ್ವಲ್ಪ ಇದಾಗಬೇಕಂತ ಪ್ರಜ್ಞಾವಂತರಾಗಬೇಕು. ಸೊ ಈ ಥರ ನಾವು ಜನ ಮರಳು ಜಾತಿ ಮರಳು ಅಂತಾರಲ್ಲ, ಇಂಥ ತುಂಬ ಜನ ಬರ್ತಾರೆ. ಇಂಥ ಔಷಧ ತೊಗೊಂಡ್ಬಿಟ್ಟು ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಇದ್ರ ಸೈಡ್ ಎಫೆಕ್ಟ್ಸ್ ಏನೂ ಗೊತ್ತಿರಲ್ಲ. ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕಂತ ಹೇಳ್ತೀನಿ. ಬೇಕಾದ್ರೆ ಇದು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಎಷ್ಟೋ ಮಂದಿಗೆ ದುಷ್ಪರಿಣಾಮ ಆದರೆ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ಕಂಪ್ಲೇಂಟ್ಸು ಕೊಟ್ಟಿದ್ದಾರೆ. ಈ ಥರ ಇದಕ್ಕಿಂತ ಮುಂಚೆ ಇದೇ ಥರ ಹಾಸ್ಪಿಟಲ್ ಇಲ್ಲೇ ಸೈಡ್ ಬೈ ನೆಕ್ಸ್ಟ್ ಗಲ್ಲಿಯಲ್ಲಿ ನಾವು ಸೀಲ್ ಮಾಡಿದ್ದು ಉಂಟು. ಒಬ್ಬ ಯಾವನೋ ಇಲ್ಲಿ ರಸ್ತೆ ಮೇಲೆ ಮಾರ್ತಾ ಇದ್ದ DC ಆಫೀಸಲ್ಲಿ, ಅವನು ಬಂದ್ ಮಾಡಿದ್ದೀವಿ ನಾವು. ಇಲ್ಲಿವರೆಗೆ ಜಿಲ್ಲೆ ಒಳಗೆ ನಾ ಬರೋದು ಮುಂಚೆ 170 ಕೇಸ್ ಮಾಡಿದ್ವಿ ಸರ್. ಆ ಬಂದು ಸರ್ ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ನಾವು ಒಂದು 30-35 ನಾವು ಸೀಲ್ ಮಾಡಿದ್ದೀವಿ. ಅದ್ರಾಗ ಇವತ್ತೊಂದು ಜೈಲಿಗೂ ಹಾಕ್ತಾಯಿದ್ದೀವಿ ಸರ್ ಒಬ್ಬನು. ಕಿತ್ತೂರು ಘಟನೆ ಆದಮೇಲೆ ನಕಲಿ ಡಾಕ್ಟರ್ ಮೇಲೆ ಮಾಡಿದ್ದೀವಿ, ಇದೇ ಫಸ್ಟ್ ಇದು. ಅದಕ್ಕೆ ಇದಕ್ಕೂ ಸಕ್ಷಮ ಅಧಿಕಾರಿ THOಗಳು ಆಗ್ತಾರೆ. ಎಲ್ಲ ನಮ್ಮ THO
ಸ್ಟ್ರಿಕ್ಟಾಗಿ ವಾರ್ ಮಾಡ್ತೀನಿ. ನಮ್ಮಲ್ಲಿ ದೊಡ್ಡ ಜಿಲ್ಲೆ 10 ತಾಲೂಕು ತುಂಬ ಸ್ಮಾಲ್ ಹಾಸ್ಪಿಟ್ಲ್ ಇರ್ತಾವೆ. ಅದನ್ನೇ ನಾವು ಸರ್ಟಿಫಿಕೇಟ್ ಅದೇ ಹೇಳಿದೆ, MD ಸರ್ಟಿಫಿಕೇಟ್ ಹೊರಗಡೆ ಇದೆ, ಒಳಗಡೆ ಸರ್ಟಿಫಿಕೇಟ್ ಇಲ್ಲ, ಫೇಕ್ ಸರ್ಟಿಫಿಕೇಟ್ ಇದೆ, ನಮ್ಗೆ ಗೊತ್ತಾಗುತ್ತೆ ಮೇಲೆ ನೋಟಕ್ಕೆ. ಅದನ್ನೇ ನಾವು ಪರಿಶೀಲನೆ ಮಾಡಿ ಆ ಡಾಕ್ಟ್ರನ್ನ ಕರೆಸ್ತೀವಿ. ಆ ಡಾಕ್ಟ್ರದ್ದು ಏನಾದರೂ ಇರುತ್ತಂದರೆ ಒಂದು KMC ಒಂದು ಕ್ಯಾನ್ಸಲ್ ಮಾಡಲಿಕ್ಕೆ ಬರೀತೀವಿ. ಎರಡನೇದು ಆಮೇಲೆ ಏನು ಕಾನೂನು ಕ್ರಮ ಲೀಗಲ್ ಆ್ಯಕ್ಷನ್ ತೊಗೋತೀವಿ ನಾವು. ಹಾಗೆ ಸೀಸ್ ಮಾಡ್ತೀವಿ ಬೆಳಗಾವಿ DHO ಮಹೇಶ್ ಕೋನಿ, THO ಸಂಜಯ್, ಬೆಳಗಾವಿ ತಹಸೀಲ್ದಾರರ ನೇತೃತ್ವದಲ್ಲಿ ದಾಳಿ ನಡೆಯಿತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಸಿದ್ದನಬಾವಿ ಗ್ರಾಮದ ಶಂಕರ್ ಗೌಡ ಅನ್ನೋ ರೈತ ತಮ್ಮ 15 ಎಕರೆ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಪದ್ಧತಿ ಮೂಲಕ ಕೃಷಿ ಕ್ರಾಂತಿಯನ್ನೇ ಮಾಡಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ರಾಸಾಯನಿಕ ಕೃಷಿ ಭೂಮಿಯನ್ನು ವಿಷಕಾರಿ ಮಾಡುತ್ತಿದೆ. ವಿಷವನ್ನೇ ಬಿತ್ತಿ ವಿಷವನ್ನೇ ಉತ್ಪಾದಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಆದರೆ ಇಲ್ಲೊಬ್ಬ ರೈತ ಸಾವಯವ ಪದ್ಧತಿ ಮೂಲಕ ವಿಷಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ. ತಮ್ಮ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಪದ್ಧತಿ ರೂಢಿಸಿಕೊಂಡು ಯಶಸ್ವಿ ಮತ್ತು ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಹೌದು, ಇಂದು ಬಹುತೇಕ ರೈತರು ವಿವಿಧ ಕಂಪನಿಗಳ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಹೆಚ್ಚು ಫಸಲು ತೆಗೆಯುವ ಧಾವಂತದಲ್ಲಿದ್ದಾರೆ. ಆದರೆ ತಾವು ಭೂಮಿಯನ್ನು ವಿಷಕಾರಿ ಮಾಡುತ್ತಿದ್ದೇವೆ ಎನ್ನುವ ಆತಂಕಕಾರಿ ವಿಚಾರ ಅವರಿಗೆ ಗೊತ್ತಾಗುತ್ತಿಲ್ಲ. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಬೆಳಗಾವಿ ತಾಲೂಕಿನ ಸಿದ್ದನಬಾವಿ ಗ್ರಾಮದ ಶಂಕರಗೌಡ ಪಡಿಗೌಡ ಹಾದಿಮನಿ ಎಂಬ ರೈತ ಸಂಪೂರ್ಣ ಸಾವಯವ ಪದ್ಧತಿ ಮೂಲಕ ಕೃಷಿ ಕ್ರಾಂತಿ ಮಾಡಿದ್ದಾರೆ. ತಮ್ಮ 15 ಎಕರೆ ಜಮೀನಿನಲ್ಲಿ ಸೋಯಾಬೀನ್, ಕಬ್ಬು, ತೊಗರೆ, ಹೆಸರು, ಉದ್ದು, ಜೋಳ, ತರಕಾರಿ ಸೇರಿ ವಿವಿಧ ಬೆಳೆ ಬೆಳೆಯುವ ಶಂಕರಗೌಡ ತಮಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳನ್ನು ತಮ್ಮ ಮನೆಯಲ್ಲೇ ತಯಾರಿಸುತ್ತಾರೆ. ತಮ್ಮ ಮನೆಯ ಹಿತ್ತಲಿನಲ್ಲಿ 25ಕ್ಕೂ ಅಧಿಕ ಗಿಡಮೂಲಿಕೆ ಬೆಳೆದಿದ್ದಾರೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇವರು ವೈದ್ಯರ ಬಳಿ ಹೋಗೋದಿಲ್ಲ. ಅಲ್ಲದೆ ಜೇನು, ಅರಿಶಿನ, ತರಕಾರಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಇಡೀ ಕುಟುಂಬ ಸಾವಯವ ಕೃಷಿಯಲ್ಲಿ ನೆಮ್ಮದಿ ಮತ್ತು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದೆ. ಕಳೆದ 7-8 ವರ್ಷಗಳಿಂದ ಸಂಪೂರ್ಣವಾಗಿ ರಸಾಯನ ಕೀಟನಾಶಕ ಕೈಬಿಟ್ಟಿರುವ ಇವರು ಸೆಗಣಿ ಮತ್ತು ಎರೆಹುಳು ಗೊಬ್ಬರ ಬಳಸುತ್ತಿದ್ದು ಕೀಟನಾಶಕ ಬದಲಿಗೆ ದಶಪರ್ಣಿ ಉಪಯೋಗಿಸುತ್ತಿದ್ದಾರೆ. ದಶಪರ್ಣಿ 40 ದಿನಕ್ಕೆ ತಯಾರಾಗುತ್ತೆ. 6 ತಿಂಗಳುವರೆಗೆ ಉಪಯೋಗಿಸಿಕೊಳ್ಳಬಹುದು ಎನ್ನುವುದು ಇವರ ವಾಡಿಕೆಯಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದಾಗಿನಿಂದಲೂ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲವಾಗಿದ್ದು ಹೆಚ್ಚುವರಿ ಬಸ್ಗಳನ್ನು ಬಿಡುವಂತೆ ಆಗ್ರಹಿಸಿ ಬುಧವಾರ ABVP ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದಾಗಿನಿಂದಲೂ ವಿದ್ಯಾರ್ಥಿಗಳಿಗೆ ಬಸ್ನ ಅನಾನುಕೂಲವಾಗಿದ್ದು ಹೆಚ್ಚುವರಿ ಬಸ್ಗಳನ್ನು ಬಿಡುವಂತೆ ಆಗ್ರಹಿಸಿ ಬುಧವಾರ ABVP ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವ ಒಂದು ವಿದ್ಯಾರ್ಥಿಗಳ ಪರವಾಗಿರಬೇಕಾಗಿತ್ತು ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಅಲ್ಲಗಳೆದು ಇವತ್ತು ತಮ್ಮದೇ ಆಗಿರ್ತಕ್ಕಂತಹ ರಾಜಕಾರಣ ಮಾಡ್ತಿದ್ದು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇದೆ. ಇವತ್ತು ಉಚಿತ ಭರವಸೆ ಅಂತ ಹೇಳಿ ಇವತ್ತು ಉಚಿತ ಬಸ್ಸನ್ನು ಬಿಟ್ಟರು. ಇವತ್ತು ಉಚಿತ ಬಸ್ ಪ್ರಯಾಣದಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಓಡಾಟವನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಕಾಲೇಜಿಗೆ ಬರಬೇಕಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಹೆಚ್ಚು ಬಸ್ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಬಸ್ನಲ್ಲಿ ಉಚಿತವಾಗಿ ಆಗಲಿ ಅಥವಾ ಬಸ್ಸಲ್ಲಿ ಯಾವುದೇ ರೀತಿ ಕುಳಿತುಕೊಳ್ಳಿಕ್ಕೂ ಕೂಡ ಅವಕಾಶಗಳಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟೋ ಜನ ಇವತ್ತು ಆಟೋಗಳಿಗೆ ಬರ್ತಿದ್ದಾರೆ, ಇವತ್ತು ಬೇರೆ ಬೇರೆ ಬಸ್ಗಳಿಗೆ ಇವತ್ತು ದುಡ್ಡನ್ನು ಕೊಟ್ಟು ಬರ್ತಿದ್ದಾರೆ. ಎಲ್ಲರೂ ಬರ್ತಿದ್ದೀರಲ್ಲ ತಾವು ದುಡ್ಡು ಕೊಟ್ಟು. ಹಾಗಾಗಿ ಯಾವ ಒಂದು ರಾಜ್ಯ ಸರ್ಕಾರ ಇವತ್ತು ನಾವು ಹಿಂದೆನೂ ABVP ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿತ್ತು, ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತು ಬಸ್ಸನ್ನು ಹೆಚ್ಚು ಬಿಡ್ತೀವಿ ಅಂತ ಹೇಳಿದ್ರು. ಇದೇ DC ಸಾಹೇಬರು
ನಾವು ಒಂದು 6 ತಿಂಗಳ ಹಿಂದ್ಗಡೆ ಒಂದು ಪ್ರತಿಭಟನೆ ಮಾಡಿದ್ವಿ. ಹೆಚ್ಚು ಬಸ್ಸನ್ನು ಬಿಡ್ತೀವಿ, ಯಾರು ಗ್ರಾಮೀಣ ಭಾಗದಿಂದ ಬೆಳಗಾವಿಗೆ ಬರ್ತಿದ್ದಾರೋ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬಸ್ಸನ್ನು ಬಿಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರು. ಇವತ್ತಿನವರೆಗೆ ಬೆಳಗಾವಿಯಲ್ಲಿ ಯಾವುದೇ ರೀತಿ ಬಸ್ಸನ್ನು ಬಿಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಬರೀ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಅಮಲಿನಲ್ಲಿ ಹೋಗಬಾರ್ದು. ಒಂದು ರಾಜಕೀಯ ಹಿತಾಸಕ್ತಿಯನ್ನು ಬಿಟ್ಟು ಈ ರಾಜ್ಯದ ಜನಪರವಾಗಿರ್ತಕ್ಕಂಥ ಸರ್ಕಾರ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜ್ಯವನ್ನ ನಡೆಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನಾದರೂ ಇದೇ ರೀತಿಯ ನಿಮ್ಮ ಮಂಡುತನ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಪ್ರತಿಭಟನೆಯನ್ನು ಎಬಿವಿಪಿ ಕರೆ ನೀಡುತ್ತೆ. ವಿದ್ಯಾರ್ಥಿಗಳಿಗೆ ಏನಾದರೂ ಅನಾನುಕೂಲ ಆದರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸ ಎಬಿವಿಪಿ ಮಾಡುತ್ತೆ. ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಹೆಚ್ಚಿನ ಬಸ್ಸನ್ನು ಬಿಡಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಈ ಉಚಿತ ಬಸ್ ಪ್ರಯಾಣವನ್ನ ನೀವು ತಡೆ ಹಿಡಿದು ಮೊದಲು ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಅನ್ನು ಕಲ್ಪಿಸಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಎಬಿವಿಪಿ ಮಲ್ಲಿಕಾರ್ಜುನ ಪೂಜಾರಿ, ಬೆಳಗಾವಿ. ಶಕ್ತಿ ಯೋಜನೆ ಪ್ರಾರಂಭವಾದಾಗಿನಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ತೆರಳೋಕೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಸಾರಿಗೆ ಸಚಿವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕೆಂದು ಒತ್ತಾಯಿಸಿದ್ರು. ಬರಲೇಬೇಕು ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಬರಲೇಬೇಕು ಒಂದು ಮಾತಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬರಲೇಬೇಕು. ವಿನೋದ್ ಕೋಲ್ಕಾರ್ಗೆ, ಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನದ ನಿಮಿತ್ತ ಮುತುಗಾದಲ್ಲಿ ಸುಮಾರು 50 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮುತುಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮ್ ಕಾಲನಿ ಹಾಗೂ ಗೋಕುಲ ನಗರ ವ್ಯಾಪ್ತಿಯಲ್ಲಿ ಸುಮಾರು 50 ಗಿಡಗಳನ್ನು ನೆಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀರಾ ದೇಶಪಾಂಡೆ, ಗ್ರಾಮ ಪಂಚಾಯಿತಿ सदस्य रवी कोटबागी ಈಗಿನ ನಾಗರಿಕರು ಗಿಡ ನೆಟ್ಟರು. मी श्रीराम कॉलनीमध्ये गेले 27 वर्षापासून इथे राहतो आणि आज आमचं सगळ्यांचं हे सुदैव आहे की आमच्या कॉलनीमध्ये एक चांगलं हे मोठा उद्यानासाठी काही ठेवले होते ते आज इथं आम्ही सगळं झाडं वगैरे लावलेलं आहे आणि त्यानिमित्ताने ग्रामपंचायतीचे अध्यक्ष आणि सदस्य आणि बाकी सगळे कर्मचारीसुद्धा आले होते. त्यांनी आताच त्यांनी आश्वासन दिले की हे सगळं इथं तेव्हा मला काय पाहिजे ते म्हणजे पोरांना खेळण्यासाठी खेळणे वगैरे आणि वॉकिंग करायला वॉकिंग ट्रॅक आणि बसायला वगैरे बेंच वगैरे देते म्हणून त्यांनी आश्वासन दिलेले आहे. त्यानिमित्ताने मी त्यांना सगळं आमच्या साईनगर सगळ्या लोकांच्या मताने मी त्यांना आभारी मानतो आणि ते शक्यतो लवकरात लवकर ते करून द्यावं म्हणून त्यांना आग्रह करतो. नमस्कार. ಅಧ್ಯಕ್ಷ ಮೀರಾ ದೇಶಪಾಂಡೆ, ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಕೋಟ್ಬಾಗಿ ಶ್ರೀರಾಮ್ ಕಾಲನಿ 6ನೇ ಕ್ರಾಸ್ನಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಿ ಗ್ರಾಮ ಪಂಚಾಯಿತಿ ನಿಧಿಯಿಂದ ಬೆಂಚ್ ಟ್ರೆಕ್ಕಿಂಗ್ ವಾಕ್ ಹಾಗೂ ಗೋಕುಲ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲನಿಯ ನಿವಾಸಿಗಳು ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಮಾಜಿ ಶಾಸಕ ಅನಿಲ್ ಬೆನಕೆ ಅವರ ಅಧ್ಯಕ್ಷತೆಯಲ್ಲಿ ಹಲವು ತಿಂಗಳ ನಂತರ ಶಾಹುನಗರದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಸಮಾಜದ ಮಹತ್ವದ ಸಭೆ ನಡೆಯಿತು. ಮಾಜಿ ಶಾಸಕ ಅನಿಲ್ ಬೆನ್ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರಮುಖ ವಿಷಯಗಳ ಚರ್ಚೆ ಹಾಗೂ ಚಿಂತನ ಮಂಥನ ನಡೆಯಿತು. ಮರಾಠ ಸಮುದಾಯಕ್ಕೆ ಸ್ವಂತ ಹಾಸ್ಟೆಲ್ ಕಟ್ಟಡ ಇಲ್ಲದ ಕಾರಣ ಮರಾಠ ಸಮುದಾಯದ ಪ್ರಜ್ಞಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಇದನ್ನು ಗಮನಿಸಿದ ಕಿಸಾನ್ ಯಳ್ಳೂರ್ಕರ್ ಅವರು ಸರ್ಕಾರದಿಂದ ಬಾಡಿಗೆಗೆ ಕೊಠಡಿಯನ್ನು ತೆಗೆದುಕೊಂಡು 5ರಿಂದ 6 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿದರು. ಆದಾಗ್ಯೂ ಗುತ್ತಿಗೆ ಅವಧಿ ಮುಗಿದ ಕಾರಣ ಈ ಯೋಜನೆಯನ್ನು ನಿಲ್ಲಿಸಲಾಯಿತು. ಅನಿಲ್ ಬೆನ್ಕೆ ಅವರು ಬುಧವಾರ ಇಡೀ ಜಿಲ್ಲೆಯ ಪ್ರಮುಖರ ಸಭೆ ಕರೆದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ अमर यळ्ळूरकर ಕೂಡ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. आजही आम्ही जर कोल्हापूरला गेलो तर तिथं बघतोय की त्यांचा काळाचा जो आढावा आहे की त्यांचं असं म्हणणं होतं की ह्या हॉस्टेलमध्ये जर त्यांना राहायची माणसाला त्यावेळेला 1905 सालाचा काळ वेगळा होता, आताचा काळ वेगळा आहे की माणसाला जर पोटभर खायला मिळालं तर तो माणूस अभ्यासाकडे वळू शकतोय. त्यामुळे म्हणून ते हॉस्टेल काढले होते आणि त्याच धर्तीवर मराठा समाजाच्या वतीने ते हॉस्टेल राहावं. आज जिल्ह्यातले पुष्कळशे गोरगरीब लोक आहेत, त्यांना जरी ऍडमिशन फ्री मध्ये मिळालं इंजिनिअरिंगला, परंतु त्यांना हॉस्टेलची फी भरायची त्यांच्याकडे परिस्थिती नाही आहे. त्या दृष्टिकोनातून आपण या हॉस्टेलसाठी ही जागा मंजूर केलेली आहे. त्यानंतर इथे डिस्ट्रिक्ट कमिटी होती आणि डिस्ट्रिक्ट कमिटीच्या माध्यमातून इथला हा बेळगाव जिल्ह्याचा कारभार केला जातोय आणि तो कारभार करत असताना त्यावेळेच्या बॉडीने असा एक विचार केला की कुठं तर आम्ही एकत्र येण्यासाठी काहीतरी कार्यक्रम घेतला पाहिजे आणि तो कार्यक्रम कशाचा की बेळगाव जिल्ह्यातील गुणी विद्यार्थ्यांचा सत्कार करावा. आज आपण बघतोय की बेळगाव शहरातल्या आमच्या पुष्कळशा संस्था आहेत ते गोरगरीब विद्यार्थ्यांचा सत्कार करतायत, परंतु हा विद्यार्थ्यांचा सत्कार करायचा उद्देश त्यामागचा वेगळा होता की बेळगाव जिल्ह्यातील सर्व मराठा समाजातील जे 85 ते 80% वर मार्क घेतले त्यांचा कुठे सत्कार करावा ह्या दृष्टिकोनातून एक मेळावा आपण ऑर्गनाइज करत होतो आणि मला वाटते सर्वसाधारण 1995 पासून सर्वसाधारण 2017 पर्यंत होतं तोपर्यंत हा कार्यक्रम व्यवस्थितरित्या पार पडत आलेला. त्यानंतर 2 वर्षाचा कोविडचा काळ केला, परंतु त्यानंतर हा काय आमच्या डिस्ट्रिक्ट बेळगाव जिल्हा मराठा समाजाची काय बैठक झाली नाही त्यानंतर आणि त्यानंतर आम्ही हा कार्यक्रम बंद केलेला आहे आणि हा कार्यक्रम घेतला. तत्पूर्वी ते हॉस्टेल व्हावं त्यावेळेला जागा मंजूर झाली.
जागा मंजूर झाल्यानंतर एक छोटीशी इमारत झाली आणि या इमारतीमध्ये अगदी भागातली 5 मुलं इथे शिक्षणासाठी आणि त्याचा खर्च मेजर ते माझे वडील बघायचे, बाकीचे सगळे व्यक्ती साहेब असेल ते, प्रवीण साहेब असेल ते, चौगुले साहेब असेल ते, यादव साहेब आहे, असे थोडे थोडे वर्षभरातून करून मला वाटतं 5 ते 6 वर्ष इथे ते मुलं शिक्षणाला होती आणि त्यांनी इथून आधी ते शिक्षण घेतले, व्यवस्थेसाठी देऊन त्यांना राहायची व्यवस्था झाली, आधी ते चांगल्या पदावर आहेत आणि ते कार्यरत. असा हा जो संस्थेचा उद्देश आहे, तो संस्थेचा उद्देश कार्य करण्यासाठी एक संघटना लागते आणि त्या संघटनेमध्ये कार्य करणारे कार्यशील कार्यकर्ते लागतात. परंतु गेली 5-6 वर्ष त्या संघटनेमध्ये आज पण आम्हाला माहित नाही की कोण ऑफिस बेरर आहोत जिल्ह्याबरोबर ऑफिस बेररची आजपर्यंत ऑफिस बेरर ಈ ಸಭೆಯಲ್ಲಿ ಎಸ್ ಮೋರೆ, PM ಜಗತಾಪ್, ದಿಲೀಪ್ ಪವಾರ್, DB ಪಾಟೀಲ್, YS ಚೌಗ್ಲೆ, PH ಜಾಧವ್, ಅಮರ್ ಕಾಗವಾಡ್ ಸೇರಿದಂತೆ ಮರಾಠ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಮರ ಬಿದ್ದು ಮೃತಪಟ್ಟ ಯುವಕರ ಕುಟುಂಬಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಲಾ 5 ಲಕ್ಷ ರೂಪಾಯಿ ಹಣವನ್ನ ಪರಿಹಾರವನ್ನಾಗಿ ವಿತರಿಸಿದರು. ಬೈಕ್ನಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಮರ ಬಿದ್ದು ಮೃತಪಟ್ಟಿದ್ದ ಕರ್ಲಿ ಗ್ರಾಮದ 2 ಯುವಕರ ಕುಟುಂಬಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬುಧವಾರ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ವಿತರಿಸಿದರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕರ್ಲೆ ಗ್ರಾಮದ 20 ವರ್ಷದ ಸೋಮನಾಥ್ ಮುಚ್ಚಂಡಿಕರ್ ಎಂಬ ಯುವಕ ದ್ವಿಚಕ್ರ ವಾಹನ ಮೇಲೆ ತೆರಳುವ ಸಮಯದಲ್ಲಿ ಆಕಸ್ಮಿಕವಾಗಿ ಮರ ಬಿದ್ದ ಪರಿಣಾಮ ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಬುಧವಾರ ಯುವಕನ ತಾಯಿ ಮತ್ತು ಕುಟುಂಬದ ಇತರ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ಸಚಿವರು ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿರುವ ಆದೇಶ ಪತ್ರವನ್ನು ಮೃತನ ವಾರಸುದಾರರಿಗೆ ಹಸ್ತಾಂತರಿಸಿದರು. आज म्हणजे मला 22 वर्ष होते बाहेर ನಮ್ದು ಅವ್ರದ್ದು ಆಸೆ ಮಕ್ಕಳು ಚೆನ್ನಾಗಿತ್ತು. ಜವಾಬ್ದಾರಿ ತಗೋಬೇಕು. ಏನ ಅವ ಅಪ್ಪನ ಚಂದಾಗಿ ನೋಡ್ಬೇಕು, ಅಕ್ಕಂಗೆ ಅದು ಚಂದಾಗಿ ನೋಡ್ಬೇಕು. ಮಗ ಡಿಲಿವರಿ ಆಗಿದ್ದಾಗ ಮುಖ್ಯ ಮಾಡಿ डोळ्याला नका त्यांचं राहायला पण हे झालं. तुमचा भाऊ पण तुम्ही आता शांतपणे आईचा बाजूला. ಕರ್ಲಿ ಗ್ರಾಮದ ಇನ್ನೋರ್ವ ಯುವಕ 16 ವರ್ಷದ ವಿಠಲ್ ಕೃಷ್ಣ ತಳವಾರ್ ಸಹ ದ್ವಿಚಕ್ರ ವಾಹನ ಮೇಲೆ ತೆರಳುವ ಸಮಯದಲ್ಲಿ ಆಕಸ್ಮಿಕವಾಗಿ ಮರ ಬಿದ್ದ ಪರಿಣಾಮ ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಯುವಕನ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿರುವ ಆದೇಶ ಪತ್ರವನ್ನು ಮೃತನ ವಾರಸುದಾರರಿಗೆ ಸಚಿವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್ ನಾಗರಾಳ್, ಕಂದಾಯ ನಿರೀಕ್ಷಕ ರಾಜು ಗಲಗಲಿ, ಗ್ರಾಮದ ಆಡಳಿತ ಅಧಿಕಾರಿ MH ಬುದಿಹಾಳ್, ಯುವರಾಜ್ ಕದಂ, ವಿನಾಯಕ್ ಪಾಟೀಲ್, ವಸಂತ್ ಸಾಂಬ್ರೇಕರ್, ಗ್ರಾಮದ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಓಪನ್ ಸ್ಟೇಟ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಬೆಳಗಾವಿಯ ಸ್ಕೇಟರ್ಗಳು ಮಿಂಚಿದ್ದು, ಬೆಳಗಾವಿ ತಂಡ 9 ಚಿನ್ನ, 6 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಗೆದ್ದಿದೆ. ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಯೋಜಿಸಿದ ಓಪನ್ ಸ್ಟೇಟ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಬೆಳಗಾವಿ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಸ್ಕೇಟರ್ಗಳು 2024 ಜೂನ್ 22ರಿಂದ 25ರವರೆಗೆ ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಭಾಗವಹಿಸಿದ್ದರು. ಈ ಓಪನ್ ಸ್ಟೇಟ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 8 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬೆಳಗಾವಿ ತಂಡ 9 ಚಿನ್ನ, 6 ಬೆಳ್ಳಿ ಹಾಗೂ 2 ಕಂಚಿನ पदक ಗೆದ್ದಿದೆ. माझं नाव सूर्यकांत हिंडलगेकर. मी बेळगाव डिस्ट्रिक्ट रोलर स्केटिंग असोसिएशनचा स्केटिंग कोच असून नुकत्याच झालेल्या अदर डिसिप्लिन ओपन स्टेट रोलर स्केटिंग चॅम्पियनशिपमध्ये बेळगाव डिस्ट्रिक्ट रोलर स्केटिंग असोसिएशनचा संघ सहभागी झाला होता. या संघाने 9 गोल्ड, 5 सिल्वर आणि 3 ब्रॉन्झ जिंकून मोठे यश मिळवलेलं आहे. सर्वप्रथम या सर्व खेळाडूंचे अभिनंदन व त्यांच्या पालकांचे अभिनंदन आणि येणाऱ्या पुढच्या सर्व कॉम्पिटिशनसाठी स्पर्धेसाठी त्यांना शुभेच्छा. ಫ್ರೀಸ್ಟೈಲ್ ಸ್ಕೇಟಿಂಗ್ ಪದಕ ವಿಜೇತರಾದ ಅಥರ್ವ ಹಡ್ಪಡ್ 1 ಬೆಳ್ಳಿಯ ಪದಕ, ಹಿರೇನ್ ರಾಜ್ 2 ಚಿನ್ನದ ಪದಕ,
ದೃಷ್ಟಿ ಅಂಕ್ಲೆ 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ, ಅವನೀಶ್ ಕೋರಿಶೆಟ್ಟಿ 1 ಚಿನ್ನ ಹಾಗೂ 1 ಬೆಳ್ಳಿಯ ಪದಕ, ರಶ್ಮಿತಾ ಅಂಬಿಕಾ 1 ಚಿನ್ನದ ಪದಕ, ಜಯಧ್ಯನ್ ಎಸ್ ರಾಜ್ 2 ಚಿನ್ನದ ಪದಕ, ದೇವೇನ್ ಬಾಮ್ನೆ 1 ಚಿನ್ನ ಹಾಗೂ 1 ಬೆಳ್ಳಿಯ ಪದಕ ಪಡೆದಿದ್ದಾರೆ. ಆಲ್ಪೈನ್ ಮತ್ತು ಡೌನ್ ಹಿಲ್ ಸ್ಕೇಟಿಂಗ್ ಪದಕ ವಿಜೇತರಾದ ಸಾಯಿರಾಜ್ ಮೆಂಡ್ಕೆ 1 ಚಿನ್ನ ಹಾಗೂ 1 ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ. ಆರ್ಟಿಸ್ಟಿಕ್ ಸ್ಕೇಟಿಂಗ್ ಪದಕ ವಿಜೇತರಾದ ಖುಷಿ ಅಕ್ಷಿಮಣಿ 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಪಡೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು, ಶುಭ ಮುಂಜಾನೆ. ನಾನು ರಶ್ಮಿತಾ ದಿನೇಶ್ ಅಂಬಿಗಾ, ಬೆಳಗಾಂ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನಿಂದ ಮಾತನಾಡುತ್ತಿದ್ದೇನೆ. ನಾನು ಓಪನ್ ಸ್ಟೇಟ್ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಸ್ಪೀಡ್ ಸ್ಲಾಲಮ್ ಮತ್ತು ಕ್ಲಾಸಿಕ್ ಸ್ಲಾಲಮ್ ಎರಡರಲ್ಲೂ 2 ಚಿನ್ನದ ಪದಕವನ್ನು ಗಳಿಸಿದ್ದೇನೆ. ಹಾಗೂ ನನ್ನ ಕೋಚ್ ಸೂರ್ಯಕಾಂತ್ ಹಿಂಡಲ್ಗೇಕರ್ ಮತ್ತು ಮಂಜುನಾಥ್ ಮಂಡಲ್ಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. सो मेरा नाम है जीजन एसराज और मैं पढ़ता हूँ बीमर स्कूल से, और हम लोग पार्टिसिपेट किए थे ओपन स्टेट, और जिसमें मेरे को 2 गोल्ड मिले, एक स्पीड स्लालम और दूसरा क्लासिक स्लालम. थैंक यू. Hello everyone, my name is Devin Bamni and I participated for open state competition at Bangalore, and I bagged 1 gold and 1 silver in classic slalom and speed slalom, and I thank my coaches Sir Suryakant and Sir Manjunath Mandolkar. I thank them for coaching us very nicely and helping me, and I thank my parents too. Thank you. ಸ್ಕೇಟಿಂಗ್ ತರಬೇತುದಾರರಾದ ಸೂರ್ಯಕಾಂತ್ ಹಿಂಡಲ್ಗೇಕರ್, ಯೋಗೇಶ್ ಕುಲಕರ್ಣಿ, ವಿಶಾಲ್ ವೇಸ್ನೆ, ಮಂಜುನಾಥ್ ಮೆಂಡೋಲ್ಕರ್, ವಿಠ್ಠಲ್ ಗಗಣೆ, ಅನುಷ್ಕಾ ಶಂಕರ್ ಗೌಡ, ಯಳ್ಳುಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸ್ಕೇಟರ್ಗಳು ಕಲೈ ಸ್ಕೇಟಿಂಗ್ ರಿಂಕ್, ಗುಡ್ ಶೆಫರ್ಡ್ ಸ್ಕೇಟಿಂಗ್ ರಿಂಕ್ ಮತ್ತು ಶಿವಗಂಗಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಅಭ್ಯಾಸ ಮಾಡುತ್ತಾರೆ. ಪ್ರಭಾಕರ್ ಕೋರೆ, ಮಾಜಿ ಆಮದಾರ್ ಶ್ಯಾಮ್ ಘಾಟ್ಗೆ, ರಾಜ್ ಘಾಟ್ಗೆ, ಉಮೇಶ್ ಕಲ್ಘಟ್ಗಿ, ಪ್ರಸಾದ್ ತೆಂಡೂಲ್ಕರ್, ಇಂದೂಧರ್ ಸೀತಾರಾಮ್, KRSA ಅವರು ಪ್ರೋತ್ಸಾಹಿಸಿದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सरोना, मन भाई आराधना. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಬಿಜೆಪಿಯವರು ಆಡಳಿತ ಮಾಡಿದಾಗ ಕೇಂದ್ರದವರಿಗೆ ಎಷ್ಟು ಕಪ್ಪು ಕಾಣಿಕೆ ನೀಡಿದ್ರು ಎನ್ನುವುದನ್ನು ಸ್ಪಷ್ಟಪಡಿಸಲಿ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಹೊಸ ಸರ್ಕಾರ ಬಂದಾಗ ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ, 5ರಿಂದ 10% ಹೆಚ್ಚಾಗುತ್ತಿದೆ. ಈ ಹಿಂದೆ NDA ಸರ್ಕಾರ ಇದ್ದಾಗ ಪೆಟ್ರೋಲ್, LPG ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದರು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಬುಧವಾರ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತಾವು ಸಹ ಈ ರಾಜ್ಯದ ಜನ ಆಗಿ, ಮಾಧ್ಯಮದ ಸೆಕೆಂಡ್ರಿ, ತಾವು ಈ ರಾಜ್ಯದ ಪ್ರಜೆಗಳು. ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ.
₹1 ಬರಗಾಲಕ್ಕೆ ಅವ್ರು ಘೋಷಣೆ ಮಾಡ್ಲಿವಲ್ಲ, ಈಗ ₹4,454 ಬಂದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅವ್ರು ಮೀಟಿಂಗ್ ಮಾಡ್ಕೊಡ್ಲಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ. ಏನಂತ ಹೇಳ್ತೀರ ಅವ್ರು? ಸಮರ್ಥನೆ ಅಲ್ರಿ, ಸತ್ಯ ಹೇಳ್ತಾ ಇದೀನಿ. ಸರಿ, ಅವ್ರಿಗೆ ಏನು ಕೆಲಸ ಇಲ್ವಲ್ರಿ, ಅವ್ರು ಏನು ಹೇಳಕ್ ಆಗುತ್ತೆ? ಈಗ ಯಾವ ಕಾರ್ಯಕ್ರಮ ಹೇಳ್ತಾರೆ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂತೆ ಯಾವ್ದು ಈಡೇರಿಸಿಲ್ಲ. 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಎಲ್ಲಾ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿರೋದು 1-2-3 ಐಟಮ್ಗೆ ನಮ್ಮ ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡ್ಲಿಲ್ಲ. ಹಿಂದೆ 5 ವರ್ಷನೂ ಅವ್ರ ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರು ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ, ಸೊ ಅವರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ದನೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥ ಇಸ್ಕೊಳ್ದೇ ಇದ್ದಾಗಲೋ ಈ ರೀತಿ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು. ಇವ್ರೆಷ್ಟು ಕೊಟ್ಟಿರುತ್ತೆ ಹಿಂದೆ? ಇವ್ರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ರಲ್ಲ, ಅವಾಗ ಎಷ್ಟೆಷ್ಟು ಕೊಟ್ಟಿದಾರಂತೆ? ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದೇ ರೀತಿ ಮಾಡಿಲ್ಲ. ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ. ಸೊ ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ, ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ತರದ ಅಭಿವೃದ್ಧಿಗೆ ದಾರಿ ಇದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು. ಇವತ್ತು ಎಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಬಂದು ಮಾನಿಟರ್ ಮಾಡ್ಲಿಕ್ಕೆ ಇವರೇ ಬೇಕಾ? ಏನೋ ಒಂದು ಹೇಳ್ತಾರೆ. ಸೊ ಅದರಿಂದ ಬಿಜೆಪಿಯವರ ಪ್ರತಿಭಟನೆ ಆಗಲಿ, ಬಿಜೆಪಿಯವರ ಪತ್ರಿಕಾಗೋಷ್ಠಿ ಆಗಲಿ, ಅವರ ಟೀಕೆ ಟಿಪ್ಪಣಿ ಆಗಲಿ, ಸೊ ಯಾವುದೂ ಸಹ ಒಂದು ರೈತರು ಸ್ಟೇಟ್ ಇಂಟ್ರೆಸ್ಟ್ ಇಲ್ಲ. ಬಿಜೆಪಿಯವರು 5 ವರ್ಷದ ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈಗ ವಿಪಕ್ಷದಲ್ಲಿ ಕುಳಿತು ವಿನಾಕಾರಣ ಆರೋಪ ಮಾಡುವುದು ಬಿಜೆಪಿಯವರ ಕಸಬಾಗಿದೆ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಯಾವುದೇ ಭರವಸೆ ಈಡೇರಿಸಿಲ್ಲ. ಸಿಎಂ ಮನೆಯ ಮುಂದೆ ಧರಣಿ ನಡೆಸುವ ಬಿಜೆಪಿಗೆ ಅದೇ ಕಾಯಕ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಿಜಿ ವಿಭಾಗದ ಎಂಕಾಂ ಕೆಎಲ್ಎಸ್ ಗೋಗಟೆ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜ್ ಉತ್ಸವ ಕಾರ್ಯಕ್ರಮದ ಯಶಸ್ವಿ ಉದ್ಘಾಟನಾ ಬುಧವಾರ ವೇಣುಗೋಪಾಲ ಸಭಾಂಗಣದಲ್ಲಿ ನಡೆಯಿತು. ಪಿಜಿ ವಿಭಾಗದ ಎಂಕಾಂ ಕೆಎಲ್ಎಸ್ ಗೋಗಟೆ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜು ಉತ್ಸವದ ಕಾರ್ಯಕ್ರಮದ ಯಶಸ್ವಿ ಉದ್ಘಾಟನಾ ಸಮಾರಂಭ ಬುಧವಾರ ವೇಣುಗೋಪಾಲ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನವನ್ನು ಮುಖ್ಯ ಅತಿಥಿಗಳಾದ ಡಿಐಸಿ ಉಪನಿರ್ದೇಶಕ ಭರತ್ ಬಿ ನೆರವೇರಿಸಿದರು. ಜಿಸಿಸಿಯ ಪ್ರಾಂಶುಪಾಲ ಡಾಕ್ಟರ್ ವೇಣುಗೋಪಾಲ್ ಜಾಲಿಹಾಳ್ ಅತಿಥಿಗಳನ್ನು ಸ್ವಾಗತಿಸಿದರು. 2 ranks and the result was 100%, and many students have scored more than 95% in the marks. The Gokte College of Commerce has been accredited as A-grade college in 4th cycle by NAC committee by getting 3.0 CGP. The totally Karnataka Law Society is running 13 institutions, and in this campus we are running Gokte College of Commerce, BCA, BBA, MCOM and Research Center. In 2018 we have celebrated the Platinum Jubilee of our Karnataka Law Society, wherein Honorable President of India Ramnath Kovind ji was the chief guest, and it was graced by the Chief Justice of India, Sri Deepak Misra ji, and top dignitaries are Governor of Karnataka, Sri Vaju Walia, and then Chief Minister, Sri Kumaraswamy, and present he is the Industrial Minister in the center. The Gokte College of Commerce not best only in education, but gives a lot of scope to the sports activities. The college has produced district level, state level champion, and national level international champions. For this outstanding achievement, I congratulate the students of Gokte College of Commerce. The college is having multi-gym facility, and it is provided with students at very concessional rate, and I appeal all the students to take active benefits of this multi-gym facility. I appeal the students
to take active part in Gymkhana activities and follow the discipline in the college to prove they are the best ambassadors of this Gokte College of Commerce. The college is having excellent placement cell, which is headed by our placement officer Sri Sagar Gulbatte, who assists the students for placing in the companies, in the insurance company, banking sectors, and in other industries. Last time, coming to the today's Abhyudan program, the 11 to 15 teams have participated for this event. I request and I appeal all the students to take active part in this coming to the Abhyudayam. Appeal all the students to participate in competition. I wish all the best for all the participants for today's function. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎ.ಕೆ. ಟಗ್ರೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮವನ್ನು ಸಾಕ್ಷಿ ರಾಹುಲ್ ನಿರ್ದೇಶಿಸಿದ್ರು ಮತ್ತು ಪ್ರಜ್ಞಾ ಸರ್ನೋಬತ್ ವಂದಿಸಿದ್ರು. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಸಾರ್ವಜನಿಕರಿಗೆ ವಿದ್ಯುತ್ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮುಖ್ಯ ಇಂಜಿನಿಯರ್ ವಿ ಪ್ರಕಾಶ್ ಹೇಳಿದರು. ಸಾರ್ವಜನಿಕರಿಗೆ ವಿದ್ಯುತ್ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮುಖ್ಯ ಇಂಜಿನಿಯರ್ ವಿ ಪ್ರಕಾಶ್ ಅವರು ಬುಧವಾರ ಬೆಳಗಾವಿ ನಗರದ KPTCL ಗಣೇಶ ಮಂದಿರದ ಸಭಾಭವನದಲ್ಲಿ ಜರುಗಿದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪರಿಗಣಿಸಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ನಾವು ಸದ್ಯ ನಾವು ಏನು ಬೆಳಗಾವಿ ಜಿಲ್ಲೆ ವ್ಯಾಪ್ತಿ ಅಂತ ಇರುವಂಥ ಎಲ್ಲ 8 ವಿಭಾಗಗಳನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಜಿಲ್ಲೆ ಇದು. ನನಗನ್ಸೋ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟ ನಂತರ ಬೆಳಗಾವಿ ಜಿಲ್ಲೆನೇ ದೊಡ್ಡ ಜಿಲ್ಲೆ. ಯಾಕಂದರೆ ಸಿಕ್ಕಾಪಟ್ಟೆ ಭೌಗೋಳಿಕವಾಗಿ ವಿಸ್ತೀರ್ಣವಿದೆ ಮತ್ತು ಕನ್ಸ್ಯೂಮರ್ದಲ್ಲಿನೂ ಬಹಳಷ್ಟು ವೈವಿಧ್ಯತೆ ಇದೆ. ಬೆಳಗಾವಿ ಇದ್ದಂಗೆ ಬೈಲಹೊಂಗಲಿಲ್ಲ, ಬೈಲಹೊಂಗಲ್ ಇದ್ದಂಗೆ ಅಥಣಿ ಇಲ್ಲ. ಸೊ ನಾವು ಪ್ರತಿಯೊಂದು ಪ್ರಾದೇಶಿಕವಾಗಿ ಏರಿಯಾ ವೈಸ್ ಏನು ಕನ್ಸ್ಯೂಮರ್ದು ಒಂದು ಅವೇರ್ನೆಸ್ ಇದೆ ಮತ್ತು ಕನ್ಸ್ಯೂಮರ್ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಅದನ್ನು ಅಟೆಂಡ್ ಮಾಡುವಂಥ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು. ಸ್ಪೆಷಲಿ ನಾವು ಹೆಸ್ಕಾಮ್ದಲ್ಲಿ ಕೆಲಸ ಮಾಡುವಂಥ ಯಾರೇ ನಮ್ಮ ಪವರ್ ಮ್ಯಾನ್ಗಳಾಗಲಿ, ಸೆಕ್ಷನ್ ಆಫೀಸರ್ ಆಗಲಿ, ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಚೀಫ್ ಇಂಜಿನಿಯರ್ ಸಾಹೇಬ್ ಇರ್ಬೋದು, ಟಿಲ್ ನಮ್ಮ MD ಅವ್ರ ತನೂ ನಾವೆಲ್ಲರೂ ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತೈತಿ. ನಾನು ಈ ದೈನಂದಿನ ಕೆಲಸಗಳಲ್ಲಿ ನೋಡಿದಾಗ ನಾವು ಬಹಳಷ್ಟು ಈಗೇನು ಸುರಕ್ಷತಾ ಏನು ಮಾತಾಡ್ತೀವಿ ಇದನ್ನು ನಾವು ಅಳವಡಿಸಿಕೊಳ್ಳುವಂಥ ಒಂದು ಸಂದರ್ಭ ಈಗ ಬಂದಿದೆ ಅಂದಂಗೆ ಅರ್ಥ ಆಗ್ತೈತಿ. ಯಾಕಂದರೆ ನಾವು ಕಳೆದ ಒಂದು ಏಪ್ರಿಲ್, ಮೇ ಮತ್ತು ಜೂನ್ದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 32 ಪ್ರಕರಣಗಳಾಗಿವೆ. ಇದರಲ್ಲಿ 8 ಮರಣಾಂತಿಕನೂ ಇವೆ. ಇದನ್ನು ಯಾವ ರೀತಿ ನಾವು ಸೀರಿಯಸ್ ಆಗಿ ತೊಗೊಳ್ಬೇಕಂತಂದ್ರೆ, ಆ ಒಂದು ಇಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಯ್ತಂದ್ರೆ ಆ ಆಕ್ಸಿಡೆಂಟ್ ಆದಂಥ ಸ್ಪಾಟನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಇನ್ನೊಮ್ಮೆ ಅದೇ ಜಾಗದಲ್ಲಿ ಮತ್ತೊಂದು ಅದೇ ರೀತಿ ಒಂದು ವಿದ್ಯುತ್ ಅಪಘಾತ ಆಗಬಾರ್ದಂದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇದನ್ನು ಯಾರು ಮಾಡಬೇಕಂದ್ರೆ ಮಿನಿಮಮ್ ಪವರ್ ಮ್ಯಾನ್ ಮತ್ತು ಸೆಕ್ಷನ್ ಆಫೀಸರ್ ಲೆವೆಲಲ್ಲೇ ಇದು ಭಾಳಷ್ಟು ಇದಕ್ಕೆ ಒತ್ತು ಕೊಡಬೇಕಾಗ್ತದೆ. ಯಾಕಂದರೆ ಈ ಎಂಟೈರ್ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟು ವಾಸ್ಟ್ ಇದೆಯಲ್ಲ, ಈ ನೆಟ್ವರ್ಕನ್ನು ಎರಡು ರೀತಿಯಾಗಿ ನಾವು ನೋಡಬೇಕಾಗಿದೆ. ಒಂದು ಇರುವಂಥ ನೆಟ್ವರ್ಕನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬೇಕು, ಅಲ್ಲಿ ಬೇಕಾದಂಥ ಏನಾದರೂ ಇಂಟರ್ನೆಟ್ ಪೋಲ್ಸ್ ಇರ್ಬೋದು ಅಥವಾ ಹೆಜಾರ್ಡಸ್ ಲೊಕೇಶನ್ ರೆಕ್ಟಿಫೈ ಮಾಡೋದ್ರ ಬಗ್ಗೆ ಇರ್ಬೋದು, ಅದನ್ನು ನಾವು ಏನು ಮಾಡಬೇಕು ಅನ್ನೋದು ಒಂದು ಭಾಗ ಇರ್ಬೋದು. ಎರಡನೇ ಭಾಗ ಅಂದರೆ ಈಗೇನು ಹೊಸ ನೆಟ್ವರ್ಕ್ ನಾವು ಆ್ಯಡ್ ಮಾಡ್ತಾಯಿದ್ದೀವಿ ಎಕ್ಸಿಸ್ಟಿಂಗ್ ನೆಟ್ವರ್ಕಿಗೆ, ಅದು ಎಷ್ಟರ ಮಟ್ಟಿಗೆ ಸುರಕ್ಷತೆಯಿಂದ ಕೂಡಿದೆ ಅಥವಾ ಎಷ್ಟರ ಮಟ್ಟಿಗೆ ಅದು ಆ್ಯಕ್ಟ್ ಆಗಲಿ ಅಥವಾ ಸೇಫ್ಟಿ ಸ್ಟ್ಯಾಂಡರ್ಡನ್ನು ಮೀಟೌಟ್ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ನಾವು ಪ್ರತಿ ದಿವಸನೂ ಹೊಸ ಕನೆಕ್ಷನ್ ಕೊಡ್ತೀವಿ, ಪ್ರತಿ ದಿವಸನೂ ಹೊಸ ಲೈನ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀವಿ, ಪ್ರತಿ ದಿವಸನೂ ಹೊಸ 11 kV ಲೈನ್ ಆಗಲಿ, LT ಲೈನ್ ಆಗಲಿ, TCಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ನಿರಂತರ ಪ್ರಕ್ರಿಯೆ. ಬಟ್ ನಾನೇನನ್ನೋದು, ತಾವೆಲ್ಲರೂ ಸ್ವಲ್ಪ ಹೊಸ ಕನೆಕ್ಷನ್ ಕೊಡೋಕ್ಕಿಂತ ಪೂರ್ವದಲ್ಲಿ ಒಂದು ಸಲ ಆ ಇನ್ಸ್ಟಾಲೇಷನ್ ಆಗಲಿ ಅಥವಾ ಆ ಲೊಕೇಶನನ್ನು ಒಂದು ಸಲ ಚೆಕ್ ಮಾಡಿ ಹೌದು ಎಲ್ಲ ರೀತಿಯಿಂದನೂ ಸೇಫ್ಟಿ ಇದೆ ಅಂದಾಗ ಕನೆಕ್ಷನ್ ಕೊಡ್ರಿ. ಒಂದು ದಿವಸ ಲೇಟ್ ಆದ್ರೂ ಚಿಂತಿಲ್ಲ. ನಾವು ಯಾವುದೋ ಹೈಯರ್ ಆಫೀಸರ್ಸು ಇವತ್ತಿನ ಕೆಲಸ ಇವತ್ತು ಮಾಡಿರಿ ಅಂತಂದು ನಾವು ಯಾವುದೂ ಪ್ರೆಷರ್ ಮಾಡ್ತಾಯಿಲ್ಲ. ಬಟ್ ಯಾವ ಕೆಲಸ ನೀವು ಮಾಡ್ತೀರಿ ಅದು ಆದಷ್ಟು ಮಟ್ಟಿಗೆ ನಿಮ್ಮ ಜೀವಕ್ಕೆ ಅಪಾಯ ಕೊಡಬಾರ್ದು. ನಮ್ಮ ಜೀವ ಎಷ್ಟು ಸುರಕ್ಷಿತ ಇರ್ತೈತಿ ಅದೇ ರೀತಿ ಸಾರ್ವಜನಿಕರ ಜೀವನೂ ಸುರಕ್ಷಿತ ಇಡಬೇಕು ಅನ್ನೋದು ನಮ್ಮ ಕರ್ತವ್ಯ ಇದೆ. ಯಾಕಂದರೆ ಮೊನ್ನೆ
ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಜಿಲ್ಲಾಧಿಕಾರಿಗಳು ತೊಗೊಂಡಾಗ ಅವ್ರು ಭಾಳ ಕಳವಳಕ್ಕೆ ವ್ಯಕ್ತಪಡಿಸಿದ್ರು. ಯಾಕ್ರಿ ಈ ರೀತಿ ಡೆತ್ ಆಗ್ತಾ ಇದ್ದಾವೆ, ಇದನ್ನು ಏನು ಅವಾಯ್ಡ್ ಮಾಡೋರು, ಯಾವ ರೀತಿ ಅವಾಯ್ಡ್ ಮಾಡೋರು ಅಂತ ಕೇಳ್ತಾರೆ. ಸಾಕಷ್ಟು KDP ಮೀಟಿಂಗ್ಗಳು ಸೇಫ್ಟಿ ನಾವು ಕೆಲಸ ಮಾಡ್ತೇವೆ. ಇನ್ನು ಇದು ಕಟಿಂಗ್ ಪ್ಲಾನ್ ಅಥವಾ ಪಕ್ಕಡ್ ಅಂತೇವೆ. ಇದನ್ನ ಹೆಸ್ಕಾಮ್ನಲ್ಲೆಲ್ಲ ನಾವು ಇದು ಎಲ್ಲ ವೈರ್ಗಳನ್ನು ಟ್ವಿಸ್ಟ್ ಮಾಡ್ಲಿಕ್ಕಾಗಲಿ ಅಥವಾ ಈಗ ನಾವು ಡೈರೆಕ್ಟ್ ಆಗಿ ಕರೆಂಟ್ ಟಚ್ ಮಾಡಲಾರ್ದೆ ವಿತ್ ದಟ್ ಮೆಟೀರಿಯಲ್ ವಿ ಕ್ಯಾನ್ ಟಚ್ ದ ಪವರ್. ಆಮೇಲೆ ಅದ್ರ ಜೊತೆಗೆ ಮೇನ್ ಅಂದ್ರೆ ಗಮ್ ಶೂಸ್ಗಳನ್ನ ನಾವು ನಮ್ಮಲ್ಲಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಈಗ ಮಳೆಗಾಲದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ, ನಾವು ಇಲ್ಲೇ ಅಂತ ಹೇಳಕ್ ಬರೋಂಗಿಲ್ಲ. ನಮ್ಮ ಬೋಟ್ಸ್ ಆಗಲಿ ಟವರ್ಸ್ಗಳಾಗಲಿ ಎಲ್ಲಿ ಬೇಕಾದಲ್ಲಿ ಇರ್ತಾವೆ. ಆಮೇಲೆ ನಾವು ಹೋಗುವಾಗ ಕೆಲವೊಂದು ಸಾರಿ ಈ ಕ್ರಿಮಿಕೀಟಗಳು, ಆಮೇಲೆ ಇವು ಕೆಲವೊಂದಿಷ್ಟು ನಿಮ್ಗೆಲ್ಲ ಗೊತ್ತೈತೆ ಹಾವು ಏಡಿ ಇವೆಲ್ಲ ಸಾಕಷ್ಟು ಇರ್ತಾವ್ರಿ. ಯಾಕಂದ್ರೆ ಎಷ್ಟೋ ಸಲ ನೋಡಿ ನಾವೆಲ್ಲ ಸುಮ್ಮನೆ ಸೇಫ್ಟಿ ಇದು ಗಂಬೂಟ್ಗಳನ್ನ ಹಾಕೋತೀವಿ ಅಂತೇಳಿ ಸೇಫ್ಟಿಯಾಗಿ ಎಲ್ಲರೂ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಗಂಬೂಟ್ ಬಹಳ ಇಂಪಾರ್ಟೆಂಟು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಮಗೆ ಬೇಕಾದ ಏನಪ್ಪ ಅಂತಂದ್ರೆ ಇದು ಹ್ಯಾಂಡ್ ಗ್ಲೋವ್ಸ್ ಯಾಕಂತಂದ್ರೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಸುರಕ್ಷತೆ ಇರ್ತೈತೆ. ಅಂದ್ರೆ ಇಂಡಕ್ಷನ್ ಬರ್ಬೋದು, ಕಂಡಕ್ಟರ್ನಲ್ಲಿ ಕೆಲವೊಂದು ಸಾರಿ ಇಂಡಕ್ಷನ್ ಬರ್ಬೋದು. ಅದಕ್ಕಾಗಿ ನಾವು ಕೇವಲ ಕೈನಿಂದ ಹಿಡಿಯಲಾರದೆ ಈ ರೀತಿ ಹ್ಯಾಂಡ್ ಗ್ಲೋವ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಿಡಿಯೋದ್ರಿಂದ ಯಾವುದೇ ರೀತಿಯ ಅಪಾಯ ಆಗಲಾರದೆ ಸರಿಯಾಗಿ ಕೆಲಸ ಮಾಡಬಹುದು. ಇನ್ನು ವಿದ್ಯುತ್ ಪ್ರಸರಣ ನಿಗಮ ಮತ್ತು ಹೆಸ್ಕಾಂ ಅಧಿಕಾರಿಗಳು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪವರ್ ಮ್ಯಾನ್ ರಮೇಶ್ ಸವದಿ ಮತ್ತು TLM ಸಿಬ್ಬಂದಿಗಳು ವಿದ್ಯುತ್ ಗೋಪುರ, ವಿದ್ಯುತ್ ಕಂಬಗಳಿಂದಾಗುವ ಅಪಘಾತ ಮತ್ತು ಸುರಕ್ಷತೆ ಬಗ್ಗೆ ಪ್ರಾತ್ಯಕ್ಷಿತೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಕುರಿತು ಮಾಹಿತಿ ನೀಡಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾನು ಯಾರ ಪರ ಇಲ್ಲ, ಯಾರ ವಿರೋಧಿಯೂ ಅಲ್ಲ. ಜಾತ್ಯತೀತ ನಿಲುವು ಹೊಂದಿದ ಕಾಂಗ್ರೆಸ್ ಪಕ್ಷ. ರಾಜ್ಯದಲ್ಲಿ DCM ಹುದ್ದೆ ಖಾಲಿ ಇಲ್ಲ. ಚಲುವರಾಯಸ್ವಾಮಿ ಹೇಳಿಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ನಕಲಿ ವೈದ್ಯರ ಹಾವಳಿ. ನಕಲಿ ವೈದ್ಯರ ಮೇಲೆ ಹದ್ದಿನ ಕಣ್ಣು ಇಟ್ಟಿರುವ ಆರೋಗ್ಯ ಇಲಾಖೆ. ಮಂಗಳವಾರ ಬಡ್ಕಲ್ ಗಲ್ಲಿಯ 2 ಕ್ಲಿನಿಕ್ ಮೇಲೆ ದಾಳಿ. ಭೂಮಿಯನ್ನು ವಿಷಕಾರಿ ಮಾಡುತ್ತಿರುವ ರಾಸಾಯನಿಕ ಕೃಷಿ. ವಿಷಬಿತ್ತ ವಿಷವನ್ನೇ ಉತ್ಪಾದಿಸುವ ಆತಂಕಕಾರಿ ಬೆಳವಣಿಗೆಯಾಗಿದೆ. ವಿಷಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟ ಸಾವಯವ ಪದ್ಧತಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.